ಖರ್ಗೆ ಅವರ ಭಾಷಣವನ್ನ ಕಿತ್ತು ಹಾಕಿದ್ದು ನಿಜಕ್ಕೂ ಕೂಡ ಖಂಡನೀಯ. ಅಂದು ದ್ರೋಣಾಚಾರ್ಯ, ಇಂದು ಸಂಘಾಚಾರ್ಯ. ನಮಸ್ಕಾರ, eDina.comಗೆ ಸ್ವಾಗತ. ನಾನು ಸಪನ. ಸಂಸತ್ನಲ್ಲಿ ಕೇಂದ್ರ ಬಜೆಟ್ ಅಧಿವೇಶನದ ಮೊದಲ ಹಂತದ ಕಲಾಪ ಮುಗಿದಿದೆ. ಈ ಕಲಾಪದಲ್ಲಿ ರಾಷ್ಟ್ರಪತಿ ಭಾಷಣಕ್ಕೆ ಧನ್ಯವಾದ ಸೂಚನೆ ಮತ್ತು ಚರ್ಚೆಗಳು ನಡೆದಿದ್ದಾವೆ. ಫೆಬ್ರವರಿ 4ರಂದು ರಾಜ್ಯಸಭೆಯಲ್ಲಿ ವಿಪಕ್ಷ ನಾಯಕ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಷ್ಟ್ರಪತಿ ಭಾಷಣಕ್ಕೆ ಪ್ರತಿಕ್ರಿಯೆಯನ್ನ ನೀಡಿದರು. ಸರ್ಕಾರದ ಕೆಲವು ನೀತಿಗಳ ವಿಮರ್ಶೆ, ಸಂಸದೀಯ ಕಾರ್ಯವೈಖರಿ ಮತ್ತು ಇತರ ಮುಖ್ಯ ವಿಷಯಗಳನ್ನ ತಮ್ಮ ಮಾತಿನಲ್ಲಿ ಚರ್ಚೆ ಮಾಡಿದ್ರು. ಆ ಮಹತ್ವದ ಅವರ ಭಾಷಣದ ಬಹುಪಾಲು ಭಾಗವನ್ನ ರಾಜ್ಯಸಭಾ ಕಡತದಿಂದ ಕಿತ್ತು ಹಾಕಲಾಗಿದೆ. ವಿನಾಕಾರಣ ತಮ್ಮ ಭಾಷಣದ ಭಾಗವನ್ನ ತೆಗೆದುಹಾಕಲಾಗಿದೆ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಆರೋಪ ಮಾಡಿದ್ದಾರೆ. ಶುಕ್ರವಾರ ರಾಜ್ಯಸಭೆಯ ಶೂನ್ಯ ವೇಳೆಯಲ್ಲಿ ಚರ್ಚೆ ಮಾಡಿರೋ ಖರ್ಗೆ ತಮ್ಮ ಭಾಷಣದಲ್ಲಿ ಯಾವುದೇ ಅಸಭ್ಯ ಅಥವಾ ಅಸಂಸದೀಯ ಭಾಷೆಯನ್ನ ಬಳಸಿಲ್ಲ. ಎಲ್ಲವೂ ಕೂಡ ಸಂಸದೀಯ ಚರ್ಚೆಯ ವ್ಯಾಪ್ತಿಯೊಳಗಿತ್ತು. ಸರ್ಕಾರದ ನೀತಿಯ ವಿಮರ್ಶೆಯನ್ನ ಒಳಗೊಂಡಿತ್ತು. ಇದು ವಿರೋಧ ಪಕ್ಷದ ನಾಯಕನ ಜವಾಬ್ದಾರಿ ಮತ್ತು ಹಕ್ಕು. ಆದ್ರೆ ನಮ್ಮ ಧ್ವನಿಯನ್ನ ಹತ್ತಿಕ್ಕೋ ಉದ್ದೇಶದಿಂದ ರಾಜ್ಯಸಭೆಯ ಅಧಿಕೃತ ವೆಬ್ಸೈಟ್ ಸೇರಿದಂತೆ ಎಲ್ಲ ಕಡತಗಳಿಂದ ಕಿತ್ತು ಹಾಕಲಾಗಿದೆ ಅಂತ ರಾಜ್ಯಸಭಾ ಅಧ್ಯಕ್ಷ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಅವರ ಗಮನಕ್ಕೆ ತಂದಿದ್ದಾರೆ. ಸಂವಿಧಾನದ ಅನುಚ್ಛೇದ 105(1) ಸಂಸದರಿಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹಕ್ಕನ್ನ ನೀಡಲಾಗಿದೆ. 105(1) ವಿಧಿ ಸಂಸದರು ಸಂಸತ್ತಿನ ಕಾರ್ಯವಿಧಾನದ ನಿಯಮಗಳು ಮತ್ತು ಸ್ಥಾಯಿ ಆದೇಶಗಳಿಗೆ ಒಳಪಟ್ಟು ಸಂಸತ್ತಿನಲ್ಲಿ ಭಾಷಣವನ್ನ ಮಾಡಬಹುದು. ಅವರು ಮಾತನಾಡುವಾಗ ಅಥವಾ ಮತ ನೀಡುವಾಗ ಅವರಿಗೆ ಸಂಪೂರ್ಣ ಸ್ವಾತಂತ್ರ್ಯ ಇದೆ ಅಂತ ಹೇಳುತ್ತೆ. ಸಂಸದೀಯ ಚರ್ಚೆಯಲ್ಲಿ ಯಾವುದೇ ವಿಷಯದ ಬಗ್ಗೆ ನಿರ್ಭಯವಾಗಿ ಅಭಿಪ್ರಾಯವನ್ನ ವ್ಯಕ್ತಪಡಿಸೋದಕ್ಕೆ ಅವಕಾಶವನ್ನ ನೀಡುತ್ತೆ. ಮಿಗಿಲಾಗಿ ಸಂಸದರ ಭಾಷಾ ಬಳಕೆ ಅಸಭ್ಯ ಆಗಿದ್ರೆ ಮಾತ್ರನೇ ಆ ಭಾಷಣವನ್ನ ಕಡತದಿಂದ ತೆಗೆಯೋದಕ್ಕೆ ಸಂಸದೀಯ ಇಲಾಖೆಗೆ ಅವಕಾಶವನ್ನ ಸಂವಿಧಾನ ನೀಡಿದೆ. ಆದ್ರೆ ಖರ್ಗೆ ಅವರು ತಮ್ಮ ಭಾಷಣದಲ್ಲಿ ಯಾವುದೇ ಅಸಭ್ಯ, ಅಸಂವಿಧಾನಿಕ ಅಥವಾ ಅಸಂಸದೀಯ ಭಾಷೆಯನ್ನು ಅವರು ಬಳಸಿಲ್ಲ. ಇದು ಕಾರಣ ಇಲ್ಲದೇನೆ ಅವರ ಭಾಷಣವನ್ನ ಕಡತದಿಂದ ಕಿತ್ತು ಹಾಕಲಾಗಿದೆ. ಸರ್ಕಾರದ ವಿರುದ್ಧ ಖರ್ಗೆ ಅವರು ಮಾಡಿದ ಗಂಭೀರ ಆರೋಪಗಳು, ಬಿಚ್ಚಿಟ್ಟ ಸತ್ಯಗಳನ್ನ ದಾಖಲೆಗಳಿಂದ ಕಿತ್ತು ಹಾಕುವುದಕ್ಕೆ ಮೋದಿ ಸರ್ಕಾರ ಎಸಗಿರೋ ಕುತಂತ್ರದ ಕೃತ್ಯ ಅಂತ ವಿಪಕ್ಷಗಳು ಆರೋಪ ಮಾಡಿದಾವೆ. ಹಾಗಾಗಿ ತೆಗೆದುಹಾಕಲಾಗಿರೋ ಭಾಷಣದ ಭಾಗಗಳನ್ನ ಮರಳಿ ಸೇರಬೇಕು ಅಂತ ಖರ್ಗೆ ಸೇರಿದಂತೆ ವಿಪಕ್ಷಗಳ ನಾಯಕರು ಒತ್ತಾಯ ಮಾಡಿದ್ದಾರೆ. ಆದಾಗ್ಯೂ ವಿಪಕ್ಷಗಳ ಮನವಿಯನ್ನ ಸಭಾಧ್ಯಕ್ಷರು ತಿರಸ್ಕಾರ ಮಾಡಿದ್ದಾರೆ. ಅಧ್ಯಕ್ಷರ ನಿರ್ಧಾರವನ್ನ ಪ್ರಶ್ನೆ ಮಾಡಲಾಗದು ಮತ್ತು ತೆಗೆದುಹಾಕಿದ ಭಾಗಗಳನ್ನ ಬಹಿರಂಗಪಡಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಈ ಏಕಪಕ್ಷೀಯ, ಸರ್ವಾಧಿಕಾರಿ, ಪಕ್ಷಪಾತಿ ಧೋರಣೆ ಮತ್ತು ನಿಲುವು ಏನನ್ನ ಸೂಚಿಸುತ್ತೆ? ಮೋದಿ ಸರ್ಕಾರದ ವಿರುದ್ಧ ಸದನದಲ್ಲಿಯೂ ಸದನದ ಹೊರಗೂ ಮಾತನಾಡೋ ಅವಕಾಶ ಇಲ್ಲ. ಮಾತಾಡಿದ್ರೆ ಅಂತಹ ಮಾತುಗಳು ಎಲ್ಲಿಯೂ ಕೂಡ ಉಳಿಯೋದಕ್ಕೂ ಬಿಡೋದಿಲ್ಲ ಅನ್ನೋ ಸ್ಪಷ್ಟ ಲಜ್ಜೆಗೇಡಿತನದ ಪ್ರತಿಬಿಂಬ ಆಗಿದೆ. 1,65,00,000ಕ್ಕೂ ಅಧಿಕ ಕುಟುಂಬಗಳಿಗೆ ಪ್ರತಿ ತಿಂಗಳು 200 ಯೂನಿಟ್ ಉಚಿತ ವಿದ್ಯುತ್ ನೀಡುವ ಗೃಹಜ್ಯೋತಿ ಯೋಜನೆಯಿಂದಾಗಿ ರಾಜ್ಯದ ಮನೆಗಳಲ್ಲಿ ನೆಮ್ಮದಿಯ ಬೆಳಕು ಮೂಡಿದೆ. ವಿದ್ಯುತ್ ಬಿಲ್ ಹೊರೆ ತಪ್ಪಿ ಉಳಿತಾಯ ಮನೆ ಮಾಡಿದೆ. ನಾಡಿನ ಮನೆಗಳಲ್ಲಿ ಭರವಸೆ ಬೆಳಗುತ್ತಿದೆ. ನಾವು ನುಡಿದಂತೆ ನಡೆದಿದ್ದೇವೆ. ನಿಮ್ಮ ಪ್ರೀತಿ ವಿಶ್ವಾಸವನ್ನ ಉಳಿಸಿಕೊಂಡಿದ್ದೇವೆ. ಗ್ಯಾರಂಟಿ ಸರ್ಕಾರಕ್ಕೆ 1000 ದಿನಗಳು, ನನಸಾಗಿದೆ ಕೋಟಿ ಕನಸುಗಳು. ಮಹಾಭಾರತದಲ್ಲಿ ದ್ರೋಣಾಚಾರ್ಯನನ್ನ ಗುರುವಾಗಿ ಸ್ವೀಕರಿಸಿದ್ದ ದಲಿತ ಏಕಲವ್ಯ ಆತನ ಪ್ರತಿಮೆಯನ್ನ ಇಟ್ಕೊಂಡು ಬಿಲ್ವಿದ್ಯೆಯನ್ನ ಕಲಿತ. ಆದ್ರೆ ಜಾತಿ ಅಹಂಕಾರವನ್ನ ತಲೆಗೇರಿಸಿಕೊಂಡಿದ್ದ ದ್ರೋಣಾಚಾರ್ಯ ಪಾಂಡವರ ಮಾತಿಗೆ ಮಣಿದು ಅರ್ಜುನನೇ ಧನುರ್ವಿದ್ಯೆಯಲ್ಲಿ ಸರ್ವಶ್ರೇಷ್ಠ ಅಂತ ಸಾರೋದಕ್ಕೆ ತಾನು ವಿದ್ಯೆ ಕಲಿಸ್ತೇ ಇದ್ರು ಏಕಲವ್ಯನ ಹೆಬ್ಬೆರಳನ್ನ ಗುರುದಕ್ಷಿಣೆಯಾಗಿ ಪಡೆದು ಆದಿವಾಸಿಯೊಬ್ಬನ ಬಿಲ್ವಿದ್ಯೆಯನ್ನ ಕಸಿದುಕೊಳ್ಳೋ ಹೀನ ಮಟ್ಟಕ್ಕೆ ಇಳಿದ್ರು. ಹೆಬ್ಬೆರಳನ್ನ ದಕ್ಷಿಣೆಯಾಗಿ ಕೊಟ್ಟ ಏಕಲವ್ಯ ಶಿಕ್ಷಣದ ಹಕ್ಕನ್ನ ಕಳೆದುಕೊಂಡ್ರು. ಬ್ರಾಹ್ಮಣ ಕ್ಷತ್ರಿಯರ ಪಾರಮ್ಯ ಸ್ಥಾಪನೆಗಾಗಿ ನಡೆಸಲಾಗಿದ್ದ ಈ ಸಂಚು ಪುರಾಣ ಕಾಲದಷ್ಟು ಹಳೆಯದು. ಇತಿಹಾಸದುದ್ದಕ್ಕೂ ದಲಿತರ ಸ್ವಾತಂತ್ರ್ಯ ಮತ್ತು ಹಕ್ಕುಗಳನ್ನು ಕಸಿದುಕೊಳ್ಳೋದು ಮುಂದುವರೆದೇ ಇದೆ. ದಲಿತರಿಗೆ ಪಾಠವನ್ನ ಹೇಳ್ಕೊಡ್ತಾ ಇದ್ದ ಕಾರಣಕ್ಕಾಗಿ ಭಾರತದ ಮೊದಲ ಮಹಿಳಾ ಶಿಕ್ಷಕಿ ಸಾವಿತ್ರಿಬಾಯಿ ಫೂಲೆ ಅವರ ಮೇಲೆ ಮೇಲ್ಜಾತಿಯ ದುರುಳರು ಸಗಣಿಯನ್ನ ಎರಚಿದ್ರು. ಇತ್ತೀಚಿನ ವರ್ಷಗಳಲ್ಲಿಯೂ ದಲಿತ ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣವನ್ನ ಪಡೆಯದಂತೆ ತಡೆಯೋ, ಅವರ ದನಿಯನ್ನ ಹತ್ತಿಕ್ಕೋ ಸಾಂಸ್ಥಿಕ ಕೃತ್ಯಗಳು ಕೂಡ ನಡೀತಾ ಇದೆ. ಅಂದು ದ್ರೋಣಾಚಾರ್ಯ ಏಕಲವ್ಯನ ಹೆಬ್ಬೆರಳಿಗೆ ಕೈ ಹಾಕಿದ್ರೆ, ಎಂದು ಸಂಘಾಚಾರ್ಯರು
ಅಂದ್ರೆ ಈ RSS ಮತ್ತು BJP ದಲಿತರ ನಾಲಿಗೆಗೆ ಕೈ ಹಾಕಿದ್ದಾರೆ. ದಲಿತರ ದನಿಯನ್ನ ಹತ್ತಿಕ್ಕೋ ಹುನ್ನಾರದಿಂದಾನೇ ಖರ್ಗೆ ಅವರ ಭಾಷಣವನ್ನ ಕಡತದಿಂದ ಕಿತ್ತು ಹಾಕಲಾಗಿದೆ. ಖರ್ಗೆ ಅವರ ಭಾಷಣದಲ್ಲಿ ದಲಿತರು, ತಳ ಸಮುದಾಯದವರು ಹಾಗೇನೆ ಹಿಂದುಳಿದ ವರ್ಗಗಳ ಸಾಮಾಜಿಕ ನ್ಯಾಯದ ವಿಷಯಗಳನ್ನ ಎತ್ತಿದ್ರು. ಇದೇ ಭಾಗಗಳನ್ನ ಮೋದಿ ಸರ್ಕಾರ ಕಿತ್ತು ಹಾಕಿದೆ ಅಂತ ಕಾಂಗ್ರೆಸ್ ಆರೋಪ ಮಾಡಿದೆ. ಇದು ಅಕ್ಷರಶಃ ಬಿಜೆಪಿಯ ಜಾತಿಗ್ರಸ್ತ ಮನುವಾದಿ ಧೋರಣೆಯ ಭಾಗನೇ ಆಗಿದೆ. ದಲಿತರ ಅಭಿವ್ಯಕ್ತಿಯ ಮೇಲೆ ನಡೀತಾ ಇರೋ ದಬ್ಬಾಳಿಕೆನೂ ಕೂಡ ಆಗಿದೆ. ಸಂಸದೀಯ ಪ್ರಜಾಪ್ರಭುತ್ವದಲ್ಲಿ ಭಿನ್ನಾಭಿಪ್ರಾಯ, ವಿರೋಧ, ಸಲಹೆಗಳಿಗೆ ಮುಕ್ತ ಅವಕಾಶ ಇದೆ. ಆದ್ರೆ ಮೋದಿ ಸರ್ಕಾರ ಸಂಸದೀಯ ವ್ಯವಸ್ಥೆಯನ್ನ ತನ್ನ ಸ್ವ ಇಚ್ಛೆಗೆ ತಕ್ಕಂತೆ ಬಗ್ಗಿಸ್ಕೊಂಡು ವಿಕೃತಗೊಳಿಸ್ತಾ ಇದೆ. ಸಂಸತ್ತಿನ ಕಾರ್ಯಕಲಾಪಗಳನ್ನ ನಡೆಸೋರನ್ನ ಕೈಗೊಂಬೆ ಮಾಡಿಕೊಂಡು ವಿರೋಧಕ್ಕೆ ಆಸ್ಪದನೇ ಇಲ್ಲ ಅನ್ನುವಂತೆ ಮಾಡಿಬಿಟ್ಟಿದೆ. ದಾಖಲೆ ದಸ್ತಾವೇಜುಗಳಲ್ಲಿಯೂ ದಲಿತ, ದಮನಿತ, ಆದಿವಾಸಿಗಳ ದನಿ ಉಳಿಯಕೂಡದು ಅನ್ನೋ ಈ ಮನೋಭಾವ ಸರ್ವಥಾ ಸರಿಯಲ್ಲ. ಯಾವುದೇ ಸ್ಪಷ್ಟ ಕಾರಣ ಅಥವಾ ಸೂಚನೆ ನೀಡದೆ ಖರ್ಗೆ ಅವರ ಭಾಷಣದ ಬಹು ಭಾಗವನ್ನ ಕಡತದಿಂದ ತೆಗೆಯೋದು ವಿಪಕ್ಷ ನಾಯಕರ ಗೌರವಕ್ಕೆ ಧಕ್ಕೆಯನ್ನು ಉಂಟು ಮಾಡುತ್ತೆ. ದಲಿತರ ದನಿಯನ್ನ ಹತ್ತಿಕ್ಕುತ್ತೆ. ದಲಿತ ಸಮುದಾಯದಿಂದ ಬಂದವರು ಸಾಮಾಜಿಕ ನ್ಯಾಯದ ಕುರಿತು ಮಾತನಾಡದಂತೆ ತಡೆಯೋ ದುಷ್ಕೃತ್ಯನೂ ಕೂಡ ಇದಾಗಿದೆ. ಇದು ಸಂಸತ್ತಿನಲ್ಲಿ ವಿರೋಧ ಪಕ್ಷದ ಸ್ವಾತಂತ್ರ್ಯ, ದಲಿತರ ಧ್ವನಿಯ ಹರಣ ಹಾಗೇನೆ ಜಾತಿ ವ್ಯವಸ್ಥೆ ಮುಂದುವರಿಕೆಯನ್ನ ಸ್ಪಷ್ಟವಾಗಿ ತೋರಿಸುತ್ತೆ. ಸಂವಿಧಾನ ಮತ್ತು ಪ್ರಜಾಪ್ರಭುತ್ವವನ್ನ ಅಪಮಾನಿಸಿದೆ. ಸಂಸತ್ತಿನ ಮೇಲ್ಮನೆಯ ಪ್ರತಿಪಕ್ಷದ ನಾಯಕನ ಮಾತುಗಳನ್ನ ಕಾರಣ ಕೂಡ ಕೊಡದೆ ಕಿತ್ತ ಹಾಕೋದು ವಿಶ್ವದ ಜನತಂತ್ರದ ತಾಯಿ ಭಾರತ ಅಂತ ಎದೆಯುಬ್ಬಿಸಿ ಹೇಳ್ಕೊಳ್ಳೋರಿಗೆ ಶೋಭಿಸುತ್ತಾ? ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.